ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಸಿಲ್ವರ್ ಹೆಂಗೆ ವಾಶ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಕ್ಲೀನಾಗಿ. ಇದು ನಮ್ಮ ಮಮ್ಮಿ ಮನೆದು. ಸೊ ಇದು ಏನಾಗ್ಬಿಟ್ಟಿತ್ತು ಅಂತಂದರೆ ಫುಲ್ ಒಂಥರ ಬ್ಲ್ಯಾಕ್ ಆಗಿ ಆಕ್ಸಿಡೈಸ್ಡ್ ಅಂತಾರಲ್ಲ ಆ ಥರ ಆಗಿಬಿಟ್ಟಿತ್ತು. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ವಿಭೂತಿ ಇರುತ್ತಲ್ಲ, ವಿಭೂತಿ ಮತ್ತು ಕೋಲ್ಗೇಟ್ ಎರಡೂ ಮಿಕ್ಸ್ ಮಾಡಿಬಿಟ್ಟು ಫುಲ್ ನೀಟಾಗಿ ಉಜ್ಜಿದ್ರೆ ಫುಲ್ ನೀಟಾಗುತ್ತೆ. ಅದೂ ಇಲ್ಲ ಅಂತಂದರೆ ಇದಕ್ಕೆ ನನಗಿಲ್ಲ ಆ್ಯಕ್ಚುಲಿ ಟೈಮ್ ಇರಲಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಮಾತ್ರ ಉಜ್ಜಿಬಿಟ್ಟು ಹಂಗೆ ಇಟ್ಟೆ. ಇನ್ನೂ ಒಂದು ಟಿಪ್ ಕೊಡ್ತೀನಿ. ಬಿಸಿ ನೀರಿಗೆ ಫಾಯಿಲ್ ಪೇಪರು, ಸ್ವಲ್ಪ ಸೋಡಾ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟು ಅವನ್ನೆಲ್ಲ ಸಿಲ್ವರ್ ಐಟಮ್ಸ್ ಅದರಲ್ಲಿ ಡಿಪ್ ಮಾಡಿ ತೆಗೆದು ಒರೆಸ್ಬಿಟ್ರೆ ಫುಲ್ ಕ್ಲೀನ್ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸರಿ. ಮನೆಯಲ್ಲಿ ಇವತ್ತು ಟಿಫಿನ್ ಅವಲಕ್ಕಿ, ಚಪಾತಿ, ಆಮೇಲೆ ಬೀಟ್ರೂಟ್ ಪಲ್ಯ, ಕೋಸ್ ಪಲ್ಯ, ಶಿಕಣಿ. ಎಲ್ಲ ಟಿಫಿನ್ ಮಾಡಿಕೊಂಡು ನಮ್ಮ ಮನೆ ಕೆಳಗಡೆ ನಮ್ಮದು ಕಾಂಪ್ಲೆಕ್ಸಲ್ಲೇ ಇವ್ರಿಗೆ ರೆಂಟ್ ಕೊಟ್ಟಿರೋದು. ಇವ್ರಿಗೆ ನಮ್ಮ ಕಡೆ ಅಕ್ಷಾಲ್ರು ಅಂತ ಕರೀತಾರೆ. ನಮ್ಮ ಮಮ್ಮಿ ಮೂಗ್ಬಟ್ಟು ಚೇಂಜ್ ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ಬರಲ್ಲ, ಆಮೇಲೆ ಹಾಕೊಳ್ಳೋಕ್ಕೂ ಒಂದು ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಮೇಲ್ಗಡೆದು ಮಾತ್ರ ಅವರು ಇಲ್ಲಿ ಹಾಕಿಸ್ಕೊಂಡು ಹೊರಡ್ತಾರೆ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆ ಕೆಳಗಡೆನೇ ಇಳಿದ್ಬಿಟ್ಟು ಬಂದಿದ್ವಿ. ಅದಾದಮೇಲೆ ಮೇಲೆ ಮನೆಗೆ ಹೋದ್ವಿ. ಒಂದು 10 ಮಿನಿಟ್ಸ್ಗೆ ಇಷ್ಟು ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ಮಳೆ ಸುರಿತಾನೇ ಇತ್ತು. ಐ ಥಿಂಕ್ ಕಂಟಿನ್ಯೂಸ್ ಆಗಿ ಒಂದು 3 to 4 ಡೇಸ್ ಕಂಟಿನ್ಯೂ ಆಗಿ ಈವ್ನಿಂಗ್ ಮಳೆ ಬಂದತ್ತೆ ನಮ್ಮೂರಲ್ಲಿ. ಅದು ಸಾಮಾನ್ಯ ಏನಲ್ಲ, ಆನೆಕಲ್ ಮಳೆನೇ ಬಂದಿರೋದು. ತಂಪಾಯಿತು ಅನ್ನೋ ಅಷ್ಟರಲ್ಲೇ ಮತ್ತೆ ತಿರ್ಗಾ ಬೆಳಗ್ಗೆ ಬಿಸಿಲು ಬಂದು ಮತ್ತೆ ಭೂಮಿಯೆಲ್ಲ ಧಗ ಅಂತ ಬಿಸಿ ಗಾಳಿ ಕೊಡ್ತಿತ್ತು. ಆ್ಯಂಡ್ ಅದಷ್ಟರಲ್ಲೇ ನಮ್ಮ ಫ್ರೆಂಡ್ ಅಂದರೆ ನನ್ನ ಜರ್ಮನಿಯಲ್ಲಿ ನಮ್ಮ ಪಪ್ಪನ ಫ್ರೆಂಡ್ ಅಂತಲೇ ಇವರು, ನಮ್ಮ ಪಪ್ಪನ ಫ್ರೆಂಡ್ ಮಗಳು ಇವರು. ಸೊ ಜರ್ಮನಿಯಲ್ಲಿದ್ದರು, ಇವರು ಕೂಡ ಇದ್ದಾರೆ ಈಗೂ ಅಲ್ಲೇ. ಇವ್ರು ಬಂದು ಡಾಕ್ಟ್ರು. ಇವ್ರ ಮಗ ಇವನು. ನಾವು ಜರ್ಮನಿಯಲ್ಲಿದ್ದಾಗ ಇವ್ರು ಪ್ರೆಗ್ನೆಂಟ್ ಇದ್ದರು, ಬಟ್ ಈ ಪಾಪನ್ನ ನೋಡೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ನೋಡಿದ್ದು ಎಷ್ಟು ಮುದ್ದಾಗೈತೆ ಅಂದರೆ ನನಗೆ ತುಂಬ ಇಷ್ಟ ಆದ ಅವನು. ಸೊ ಹಾಗಾಗಿ ಅವನದೊಂದು ಸ್ವಲ್ಪ ಗ್ಲಿಮ್ಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಮ್ಮ ಹತ್ತರ ಬಂದು ಅವನದು ಹಾಕ್ತೀನಿ ರಾ ಆಗಿ, ಎಷ್ಟು ಚೆನ್ನಾಗೈತೆ ಅಂತ ನೋಡಿ. ಬೇಬೀಸ್ ಅಂದ್ರೆ ಆಗಿದ್ರೆ ಮುಗ್ದೋಗೋದು. ಅಯ್ಯೋ, ಏನು ಮಾಡ್ಕೊಳ್ಳಲ್ಲ ಅವ್ನು ಸ್ವಂತ ಬೇಬೀಸ್, ಸ್ವಂತ ಏನು ಮಾಡ್ಕೊಳ್ಳಲ್ಲ ಅವನು ಸ್ವಂತ ಬೇಬೀಸ್. ಅಮ್ಮ ಅಳಿಸ್ಬೇಡ ಬಂಗಾರಿ, ಅಳಿಸ್ಬೇಡ ಪಚ್ಚ, ಅಳಿಸ್ಬೇಡ, ಹೋಗೋ ಟೈಮಲ್ಲಿ ಅಳಿಸ್ಬೇಡ. ಬಾಯ್ ಮಾಡು ಬೇಬಿಗೆ. ಅಥರ್ವ ನಮ್ಮ ಮನೆಯಲ್ಲಿ ಅವರೆಲ್ಲ ಹೋದ್ಮೇಲೆ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಕಳಿಸಿದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಳಪ್ಪಜ್ಜಿ, ಗುಡ್ ಮಾರ್ನಿಂಗ್ ಹೇಳಪ್ಪ. ವೆರಿ ಗುಡ್. ಸೊ ನಮ್ಮ ಅಥರ್ವ ಇವಾಗ ಅವ್ರ ಮ್ಯಾಮ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ತಿಂತಾ ಇದ್ದಾನೆ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾವು ಒಂದು ಹಪ್ಪಳದ್ದೊಂದು ರೆಸಿಪಿ ಮಾಡ್ತಿದ್ದೀವಿ. ಸೊ ಸಮ್ಮರ್ ಅಲ್ಲ, ಎಲ್ಲರೂ ಆಲ್ಮೋಸ್ಟ್ ಮನೇಲಿ ಪಾಪಡ್ ಮಾಡ್ಕೊತೀರ. ಸೊ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಾಗ್ತದೆ. ಅದು ಹೆಂಗೆ ಮಾಡ್ತೀವಿ ಏನೇನು ಅಂತ ಹೇಳ್ಬಿಟ್ಟು ಈಗ ಆಂಟಿ ಬರ್ತಾರೆ, ಅವ್ರ ಹತ್ರ ಹೇಳಿ ನಾನು ಶೇರ್ ಮಾಡ್ತೀನಿ ನಿಮಗೆಲ್ಲ, ನೀವು ಮಾಡ್ಕೋಬೋದು. ಆ್ಯಂಡ್ ಇವಾಗ ನಮ್ಮ ಅಜ್ಜಿ ಬಂದಿದ್ದಾರೆ, ನಮ್ಮ ಇಬ್ಬರು ಅಜ್ಜಿಯವರು ಇಲ್ಲೇ ಇದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಜೀರಿಗೆ, ಅಜ್ವಾನ, ಮತ್ತೆ ಹಿಟ್ಟಿಗೆ ಸಬ್ಬಕ್ಕಿ, ಉದ್ದಿನಬೇಳೆ, ಹೆಸರುಬೇಳೆ, ಹಸಿಮೆಣಸಿನ್ಕಾಯಿ, ಒಂದು ಪುದೀನ. ಓ, ಇದನ್ನ ಕುದಿಸ್ಬಿಟ್ಟು ಬಸ್ಕೊಂಡು ಆಮೇಲೆ ರುಬ್ಕೋಬೇಕಂತೆ. ಓಕೆ, ಇವಾಗ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದಿಷ್ಟು ಕುದ್ಮೇಲೆ ನೀರು ಬಸ್ಬಿಡೋದ. ಅಲ್ಲ ಊಟಕ್ಕೆ ಬಾತ್ ಕರೀಲ ಬರ್ತಾನ.
ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪಿನ ಕಟ್ ಮಾಡ್ಕೊಂಡು ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊಳ್ಳೋದು. ಇದ್ರ ಒಳಗೆ ಇವಾಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದೆ ಆಂಟಿ, ಇದು ಹಂಗೆ ಹಾಕಿದ್ರೆ ಏನಾಗ್ತತೆ? ಗಂಟಾಗ್ತವ? ಮತ್ತೆ ಅದಕ್ಕೆ ಜರಡಿ ಮಾಡ್ಕೋಬೇಕು. ಎಷ್ಟು ನಿಂಬೆಹಣ್ಣು ಹಾಕ್ಬೇಕು ಆಂಟಿ? ಎಷ್ಟು ನಿಂಬೆಹಣ್ಣು ಹಾಕೋದು? ಸಾಕು. 4 ನಿಂಬೆಹಣ್ಣು. 4 ನಿಂಬೆಹಣ್ಣು ಈ ತರ ಸ್ಕ್ವೀಸ್ ಮಾಡ್ಕೊಂಡು ಹಾಕ್ಬೇಕು. ನಮ್ಮ ಅಥರ್ವ ಸ್ಕ್ವೀಸ್ ಮಾಡ್ತಿರೋದು. ಅಲ್ಲಿ ಕೆಳಗಿಡಿಯೋ. ಇವಾಗ ಫುಲ್ಲು ಹಿಟ್ಟೇನಿರುತ್ತಲ್ಲ ಅದನ್ನೆಲ್ಲದನ್ನು ಈ ಥರ ನೀಟಾಗಿ ಜರಡೆ ಹಿಡ್ಕೋಬೇಕು. ಹಿಡ್ಕೊಂಡು ನಮಗೇನು ರುಬ್ಕೊಂಡು ಮಸಾಲೆ ಹಾಕ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ನಿಧಾನಕ್ಕೆ ಆ್ಯಡ್ ಮಾಡ್ಕೊಂಡು ಬರಬೇಕು. ನಿಮಗೆ ಏನಾದರೂ ಅಷ್ಟು ಗಟ್ಟಿ ಆಯಿತು ಅಂತ ಅನಿಸಿದರೆ ಮಜ್ಜಿಗೆ ಕೂಡ ನೀವು ಇದನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೋದು. ಬಟ್ ಉಪ್ಪೆಲ್ಲದನ್ನು ಒಂದು ಸ್ವಲ್ಪ ನೋಡ್ಬಿಟ್ಟೆ ಹಾಕೊಳ್ಳಿ. ಆ್ಯಂಡ್ ಇದನ್ನು ಯಾವುದೇ ಥರದ ನೀರು ಮಾತ್ರ ಇದಕ್ಕೆ ಆ್ಯಡ್ ಮಾಡಕೂಡ್ದು. ಈಗೇನು ನಾನು ನಾದ್ತಿದ್ದೀನಲ್ಲ, ಇಷ್ಟೇ ಗಟ್ಟಿಯಾಗಿ ನಾದಿದ್ರೆ ಮಾತ್ರ ಹಪ್ಪಳ ಚೆನ್ನಾಗಿ ಬರೋದು. ಈ ಥರ ಗಟ್ಟಿ ನಾದ್ಕೋಬೇಕು. ಈ ಥರ ಆಗಬೇಕು. ಈಗ ಒಂದು ತೋರಿಸ್ತೀನಿ ಸೀನು. ಇವರು ನೋಡಿ, ಇದು ನಮ್ಮೂರು, ಅದು ದೇವಸ್ಥಾನ. ಏನು ಏನು ಮಾಡ್ತಿದ್ದೀನಿ ನಾನೀಗ? ಇಳಿ ಕೆಳಗಿಳಿ. ಇದೆಲ್ಲ ಈಗ ರೆಕಾರ್ಡ್ ಮಾಡ್ತಿರೋದು ನಿಮ್ಮ ಮ್ಯಾಮಿಗೆ ಕಳ್ಸಕ್ಕೆ. ಲಕ್ಷ್ಮೀ ಮ್ಯಾಮಿಗೆ ಕಳಿಸ್ತೀನಿ. ಈಗ ಹತ್ತಿದ್ರೆ ಕಾಲು ಕೆಳಗಿಡ್ಬೇಕೀಗ. ಲಕ್ಷ್ಮೀ ಮ್ಯಾಮಿಗೆ ಕಳಿಸ್ತೀನಿ ಇದನ್ನ. ನಮ್ಮ ಪಪ್ಪನ ಮಮ್ಮಿ, ನಮ್ಮ ಪಪ್ಪ ಅವ್ರ ತಂಗಿ. ಹಪ್ಪಳ ಉದ್ದಿದ್ಮೇಲೆ ನಾ ಬೇಯಿಸಿ ಕೊಡ್ತೀನಂತ. ಈಗ ತಿನ್ಬಾ. ತೆಗ್ದೀನಿ ಅಂಟೆ. ಇದು ಒಂದು ಐತೆ ನೋಡ್ರಿ. ಆ ಥರ ನಾದಿದ್ಮೇಲೆ ಈ ಥರ ಕುಟ್ಟುತ್ತಿದ್ದಾರೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಸ್ಮೂತ್ ಆಗ್ತದೆ ಹಿಟ್ಟು. ಅಷ್ಟೇ. ಹಿಟ್ಟು ಸ್ಮೂತ್ ಆಗೋಕ್ಕೆ ಕುಟ್ಟುತ್ತಾ ಇದ್ದಾರೆ ನಮ್ಮ ಮಮ್ಮಿ. ಸೊ ಇದಿಷ್ಟು ಪ್ರೊಸೀಜರ್ ಆದಮೇಲೆ ಇದನ್ನು ಉಳ್ಳಿ ಕಟ್ ಮಾಡ್ಕೋಬೇಕು. ಅದು ಹೆಂಗೆ ಅಂತ ಅಲ್ಲಿ ತೋರಿಸ್ತೀನಿ ಬನ್ನಿ. ಅದಾದಮೇಲೆ ಈ ಥರ ಇಲ್ಲಿ ಉಳ್ಳಿ ಕಟ್ ಮಾಡಬೇಕು. ಹೋಗಲ್ಲ, ಅಜ್ಜಿ ಕರೀತೈತೆ. ಎಲ್ಲ ಹಾಕೊಂಡ್ಮೇಲೆ ಈ ಥರ ಲಟ್ಟಿಸ್ಕೊಂಡ್ರೆ ಹಪ್ಪಳ ರೆಡಿ. ಅವತ್ತಿನ ದಿನ ಅನ್ನಕ್ಕಿಡಕ್ಕೆ ಕೂಡ ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ತುಂಬ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ನಾವು ಅವತ್ತು ಹಪ್ಳ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ. ಆ್ಯಂಡ್ ನಮ್ಮ ಅಥರ್ವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡಿ ಫುಲ್ ಡಿಸ್ಟರ್ಬ್ ಮಾಡ್ತಿದ್ದ. ಸೊ ಅದಕ್ಕೆ ನಮ್ಮ ಮಮ್ಮಿ ಅವನಿಗೆ ಒಂದು ಕೆಲಸ ಹೇಳ್ಬಿಟ್ರೆ ಸುಮ್ಮನೆ ಕುತ್ಕೊಂತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಹಪ್ಳ ಎಲ್ಲದನ್ನು ಉಲ್ಟಾ ಹಾಕು ಅಂತ ಹೇಳ್ತಿದ್ರು. ಇನ್ನೂ ಸಿಕ್ಕಾಪಟ್ಟೆ ಉದ್ದವಿದ್ವು. ಬಟ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಅಂದ್ಕೊಂಡ್ವಿ. ಒಂದು ಪಾರ್ಟ್
ಪಾರ್ಟಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಅದು ಯಾವುದ್ರಲ್ಲಿ ಅಂದರೆ ನನಗೆ ಹುಷಾರಿಲ್ಲ ಅಂತ ಅಂದಾಗ ನಮ್ಮನೆ ಗಂಡ್ಮಕ್ಳು ಬರೀ ಹೆಣ್ಮಕ್ಳಷ್ಟೇ ಮಾಡಬೇಕು, ಗಂಡ್ಮಕ್ಳು ಮಾಡಬಾರ್ದು ಆ ಥರ ಕಾನ್ಸೆಪ್ಟೇ ಇಲ್ಲ. ನನ್ನ ಅಮ್ಮನ ಮನೇಲಾಗಿರ್ಬೋದು, ನಮ್ಮ ಅತ್ತೆ ಮನೇಲಾಗಿರ್ಬೋದು, ನಮ್ಗೆ ಯಾವತ್ತೂ ಆ ಥರ ಕಾನ್ಸೆಪ್ಟ್ ಇಲ್ಲೇ ಇಲ್ಲ. ಯಾರು ಸುಸ್ತಾಗಿತ್ತು ಅಂತಂದರೆ ಇಲ್ಲಾದರೂ ರಘು ಮಾಡಿಕೊಡ್ತಾರೆ, ನಂಗೆ ಹುಷಾರಿಲ್ಲ ಅಂತ ಅಂದರೆ. ಅಲ್ಲಿ ಕೂಡ ನಮ್ಮ ಮಮ್ಮಿಗೆ ಹಿಂಗಾಗಿತ್ತು ಅಂದರೆ ನನ್ನ ತಮ್ಮ ಮಾಡಿಕೊಡ್ತಾನೆ. ಟಚ್ ವುಡ್ ಇದು ಹಿಂಗೆ ಇರಲಿ. ಆ್ಯಂಡ್ ಅದೆಲ್ಲ ಆದಮೇಲೆ ನನಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಊಟ ಮಾಡ್ಬಿಟ್ಟು ಮಲ್ಕೊಂಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇನೇ ನಾನು ಊರಿಗೆ ಬಂದೆ ಹಪ್ಳ ಎಲ್ಲ ತೊಗೊಂಡು. ಸೊ ಇಷ್ಟ ಆಗಿತ್ತು ಇವಾಗಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.